ಬಾಲ್ಯ ಹೋಯಿತು, ಮುಗ್ಧತೆ ಮಣ್ಣಾಯಿತು. ಆಟವಾಡಬೇಕಿದ್ದ ಕೈಗಳಲ್ಲಿ ಹೆಣದ ಗೊಂಬೆ. ಗಾಜಾ ಮಕ್ಕಳ ಮನಕಲಕೋ ವಿಡಿಯೋ ಇಲ್ಲಿದೆ ನೋಡಿ. ಬಾಲ್ಯವೆಂದರೆ ಬಣ್ಣದ ಲೋಕದಲ್ಲಿ ವಿಹರಿಸಬೇಕಾದ ಸಮಯ. ಆಟದ ಬೊಂಬೆಗಳಿಂದ ನಗುತ್ತಾ ನಲಿಯಬೇಕಾದ ವಯಸ್ಸು. ಆದರೆ ಯುದ್ಧದ ಕವಿಯಿಂದ ಗಾಜಾದಲ್ಲಿ ಇಂದು ಪರಿಸ್ಥಿತಿ ಅದೆಷ್ಟು ಭೀಕರವಾಗಿದೆ ಎಂದರೆ ಅಲ್ಲಿನ ಪುಟ್ಟ ಮಕ್ಕಳು ಆಟವಾಡಬೇಕಿದ್ದ ಬೊಂಬೆಗಳಿಗೆ ಅಂತಿಮ ಸಂಸ್ಕಾರ ಮಾಡುತ್ತಿದ್ದಾರೆ. ನಿಜವಾಗಿಯೂ ಕಳೆದು ಹೋದ ತಮ್ಮ ಬಾಲ್ಯ ಮತ್ತು ಮಣ್ಣಾದ ಮುಗ್ಧತೆಗೆ ಸಾಕ್ಷಿ ಎಂಬಂತೆ ಈ ಪುಟಾಣಿಗಳು ನಡೆಸಿದ ಆಟದ ಬೊಂಬೆಯ ಅಂತಿಮ ಯಾತ್ರೆಯ ವಿಡಿಯೋ ಈಗ ಇಡೀ ಜಗತ್ತಿನ ಕಣ್ಣಾಳಿಗಳನ್ನು ಒದ್ದೆ ಮಾಡುತ್ತಿದೆ. ನೋವಿನ ಸುಳಿಯಲ್ಲಿ ಸಿಲುಕಿರುವ ಗಾಜಾ ಮಕ್ಕಳ ಈ ಮನಕಲಕುವ ದೃಶ್ಯದ ಮಾಹಿತಿ ಇಲ್ಲಿದೆ ನೋಡಿ. ಮಕ್ಕಳು ತಮ್ಮ ನೆಚ್ಚಿನ ಗೊಂಬೆಗಳಿಗೆ ನಕಲಿ ವಿವಾಹಗಳನ್ನು ಆಯೋಜಿಸುವುದರಿಂದ ಹಿಡಿದು ಅವರಿಗೆ ಅಂತ್ಯಕ್ರಿಯೆಗಳನ್ನು ಏರ್ಪಡಿಸುವವರೆಗೆ ಗಾಜಾದಲ್ಲಿನ ಯುದ್ಧವು ಮಕ್ಕಳು ಆಡುವ ವಿಧಾನವನ್ನು ಗಮನಾರ್ಹವಾಗಿ ಪರಿವರ್ತಿಸಿದೆ. ಆಘಾತದ ಪರಿಮಾಣವು ಇಡೀ ಪೀಳಿಗೆಯನ್ನು ಆವರಿಸಿದೆ ಎಂದು ಹೇಳಬೇಕಾಗಿಲ್ಲ. ಅದನ್ನು ಈ ವಿಡಿಯೋನೇ ತೋರಿಸುತ್ತದೆ. ಪಾಲಿಸ್ತೀಷಿಯನ್ ಕಂಟೆಂಟ್ ಕ್ರಿಯೇಟರ್ ಹಂಚಿಕೊಂಡಿರುವ ಈ ವಿಡಿಯೋ 5 ಮಕ್ಕಳು ಸ್ಟ್ರೆಚರನ್ನು ಹಿಡಿದುಕೊಂಡು ಅಂತ್ಯಕ್ರಿಯೆಯ ಮೆರವಣಿಗೆಯನ್ನು ಪ್ರಾರಂಭಿಸುತ್ತಾರೆ. ಸ್ಟ್ರೆಚರ್ ಮೇಲೆ ಧೂಳಿನಿಂದ ಆವೃತವಾದ ಗೊಂಬೆ ಇದೆ. ಮಕ್ಕಳು ನಿಧಾನವಾಗಿ ನಡೆಯುತ್ತಾರೆ. ಎಚ್ಚರಿಕೆಯಿಂದ ಸಣ್ಣ ಸ್ಟ್ರೆಚರನ್ನು ತಮ್ಮ ತಲೆಯ ಮೇಲೆ ಇರಿಸಿಕೊಳ್ಳುತ್ತಾರೆ. ಈ ಆಟವು ಸಹಜವಾಗಿಯೇ ಅವರ ಕಲ್ಪನೆಯಿಂದ ಹುಟ್ಟಿಕೊಂಡಿಲ್ಲ. ಬದಲಾಗಿ ಇದು ಅವರು ತಮ್ಮ ಸುತ್ತಲೂ ನಡೆದ ಹಾನಿಯನ್ನು ಪ್ರತಿಬಿಂಬಿಸುತ್ತದೆ. ಹೃದಯ ವಿದ್ರಾವಕ ದೃಶ್ಯ. ಪ್ರೀತಿ ಪಾತ್ರರ ನಷ್ಟ, ದುಃಖ ಮತ್ತು ವಿದಾಯಗಳು ಈ ದೃಶ್ಯದಲ್ಲಿ ಮಾರ್ಧನಿಸುತ್ತವೆ. ಸಂತೋಷ ಮತ್ತು ಕಿಡಿಗೇಡಿತನಕ್ಕೆ ಮೀಸಲಾದ ವಯಸ್ಸಿನಲ್ಲಿ ಗಾಜಾದ ಪುಟ್ಟ ಮಕ್ಕಳು ನಿರಂತರವಾಗಿ ಆಘಾತ ಮತ್ತು ದುಃಖವನ್ನು ನೋಡುತ್ತಿದ್ದಾರೆ. ಅದಕ್ಕೆ ಇದು ಅಘೋಷಿತ ಸಂದೇಶವಾಗಿದೆ. ಅಲ್ಲದೆ ಈ ಹೃದಯ ವಿದ್ರಾವಕ ದೃಶ್ಯ ಎಂಥವರ ಮನಸ್ಸನ್ನಾದರೂ ಕಲಕುವಂತೆ ಮಾಡುತ್ತಿದೆ. ಮಕ್ಕಳು ಕಣ್ಣಾಮುಚ್ಚಾಲೆ ಆಡುವ ಬದಲು ತಮ್ಮ ನೆಚ್ಚಿನ ಆಟಿಕೆಗೆ ನಕಲಿ ಅಂತ್ಯಕ್ರಿಯೆ ಆಯೋಜಿಸುವಲ್ಲಿ ನಿರತರಾಗಿದ್ದಾರೆ. ಗೊಂಬೆ ಅವರು ಬದುಕಿದ ನಷ್ಟವನ್ನು ಪ್ರತಿಬಿಂಬಿಸಿದರೆ, ಆಟವು ಅವರು ವೀಕ್ಷಿಸಿದ ದೃಶ್ಯಗಳು ಅವರು ಅನುಭವಿಸಿದ ದುಃಖವನ್ನು ಸಂಕೇತಿಸಿದಂತೆ. ಅವರು ಅರ್ಥ ಮಾಡಿಕೊಳ್ಳಲು ತುಂಬ ಚಿಕ್ಕವರಾಗಿದ್ದರೂ ಚೆನ್ನಾಗಿ ಪರಿಚಿತರಾಗಿರುವ ನೋವಿನ ಸೂಕ್ಷ್ಮತೆ ಆ ದೃಶ್ಯದಲ್ಲಿ ಕಂಡುಬಂದಿದೆ. ಗುಡ್ ಫ್ರೈಡೆ ಮುನ್ನಾ ದಿನ ಈ ಪೋಸ್ಟ್ ನೋಡಿದ್ದೇವೆ. ನಮಗೆ ನಿಜವಾಗಿಯೂ ನಾಚಿಕೆಯಾಗಬೇಕು. ನಾವು ಈ ಮಕ್ಕಳಿಗೆ ಶಾಂತಿಯನ್ನು ಬೋಧಿಸಬಹುದೇ ಎಂದು ಒಬ್ಬ ಬಳಕೆದಾರರು ಬರೆದಿದ್ದಾರೆ. ಅಷ್ಟು ದಿನ ಬದುಕಿದರೆ ಕಳೆದು ಹೋದ ಬಾಲ್ಯ, ಮುಗ್ಧತೆ, ಜೀವಮಾನವಿಡೀ ಆಘಾತವನ್ನು ಹೊತ್ತಿಕೊಂಡೇ ಬದುಕಿದಂತಿದೆ ಎಂದು ಮತ್ತೊಬ್ಬ ಬಳಕೆದಾರರು ಕಾಮೆಂಟ್ ಮಾಡಿದ್ದಾರೆ. ಇದು ನಿಜವಾಗಿಯೂ ಮಾನವೀಯ ಸಂದೇಶವನ್ನು ಸಾರುವ ಸ್ಥಿತಿಯಲ್ಲ. ಆದರೆ ಈ ವಿಡಿಯೋ ನೋಡಿದ ನಂತರ ಆ ಸ್ಥಿತಿಯನ್ನು ಸ್ಥಾಪಿಸಬೇಕಾದ ಅಗತ್ಯತೆ ಇದೆ ಎಂದೆನಿಸುವುದು ಸುಳ್ಳಲ್ಲ. ಜೈ ಹಿಂದ್, ಜೈ ಕರ್ನಾಟಕ.